ಇನ್ನು ಈ ಮಿಥುನ ರಾಶಿಯ ಸ್ತ್ರೀಯರು ಯಾವುದೇ ಒಂದು ಕೆಲಸ ಕಾರ್ಯಗಳಿರ್ಬೋದು, ಯಾವುದೇ ಒಂದು ಯೋಜನೆಗಳಿರ್ಬೋದು, ಇದರಲ್ಲಿ ಬಹಳಷ್ಟು ಯಶಸ್ವಿಯನ್ನು ಗಳಿಸ್ತಕ್ಕಂಥದ್ದು, ಬಹಳಷ್ಟು ಯಶಸ್ವಿ ಆಗ್ತಾರೆ. ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಮಾಡುವಂತಹ ಚಾಣಾಕ್ಷತೆ ಇರ್ತಕ್ಕಂಥದ್ದು. ಇನ್ನು ಇವರ ಹಠಮಾರಿತನ ಏನಾಗುತ್ತೆ, ಕೆಲವೊಮ್ಮೆ ಬಹಳಷ್ಟು ಸಮಸ್ಯೆಗಳನ್ನು ತಂದೊಡ್ತಕ್ಕಂಥದ್ದು, ಬಹಳಷ್ಟು ಗೊಂದಲಗಳಿಗೆ ಕಾರಣ ಆಗ್ತಕ್ಕಂಥದ್ದು, ರಿಸ್ಕ್ಗಳನ್ನು ಮೈ ಮೇಲೆ ಎಳೆದುಕೊಳ್ತಕ್ಕಂಥದ್ದು. ಯಾವತ್ತಿಗೂ ಏನಾಗಿರ್ತಾರೆ, ಇವರು ಚರ್ಚೆಯ ವಿಷಯನೇ ಆಗಿರ್ತಕ್ಕಂಥದ್ದು ಇವರ ಹಠಮಾರಿತನದಿಂದ. ಇನ್ನು ಈ ಕೆಲವೊಂದು ಪ್ರೇಮ ಸಂಬಂಧದ ವಿಚಾರಗಳಲ್ಲಿ ಏನಾಗುತ್ತೆ, ಸ್ವಲ್ಪ ಒಗ್ಗಟ್ಟಿನಂತೆ ಇದ್ದರೂ ಕೂಡ ಸ್ವಲ್ಪ ಏನಾಗುತ್ತೆ, ಚಂಚಲತೆ ಇರತಕ್ಕಂಥದ್ರಿಂದ ಅದು ಸಂಬಂಧದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು. ಇನ್ನು ಒಂದು ಕ್ಷಣದಲ್ಲಿ ಅವರು ಪ್ರೇಮಿಯಂತೆ ವರ್ತಿಸ್ತಾರೆ. ಬಹಳಷ್ಟು ಪ್ರೇಮ ಜೀವನದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಮಿಥುನ ರಾಶಿಯವರ ಪ್ರೇಮ ಜೀವನದ ಬಗ್ಗೆ. ಪ್ರೇಮಿಯಾಗಿ ಕಂಡ್ರೆ ಮರುಕ್ಷಣದಲ್ಲಿ ಏನಾಗುತ್ತೆ, ಆ ಸಂಬಂಧವನ್ನು ಉಪೇಕ್ಷೆ ಮಾಡಿಬಿಡ್ತಾರೆ, ಅದನ್ನು ಮುರಿದಾಕ್ಬಿಡ್ತಾರೆ, ಅಥವಾ ಅದನ್ನು ಮುರಿದು ಹಾಕೋದಕ್ಕೆ ಭಾಳಷ್ಟು ಯೋಚನೆ ಮಾಡಲ್ಲ. ಇನ್ನು ಈ ಪ್ರೇಮ ಸಂಬಂಧಗಳಿಗೆ ಬೇಗನೆ ಫುಲ್ ಸ್ಟಾಪ್ ಇಟ್ಬಿಡ್ತಾರೆ, ಇನ್ನು ಭಾಳಷ್ಟು ಸಮಯ ತೆಗೆದುಕೊಳ್ಳಲ್ಲ. ಇನ್ನು ಇಂತಹ ಸ್ತ್ರೀಯರ ವಿವಾಹ ಏನಿರುತ್ತೆ, ಭಾಳಷ್ಟು ಮಿಥುನ ರಾಶಿಯ ಪುರುಷರೊಡನೆ ಬಹಳಷ್ಟು ಯೋಗ್ಯವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಈ ಇಬ್ಬರ ಒಂದು ಗುಣ ಸ್ವಭಾವ ಒಂದೇ ಆಗಿರ್ತಕ್ಕಂಥದ್ರಿಂದ ಮಿಥುನ ರಾಶಿಯ ಪುರುಷರು ಬಹಳಷ್ಟು ಸೂಟ್ ಆಗ್ತಾರೆ. ಇನ್ನು ಈ ಉತ್ಸುಕರಾಗಿರ್ತಕ್ಕಂಥದ್ದು ಏನಿದೆ, ಅದರಿಂದ ಬಹಳಷ್ಟು ಒಳ್ಳೆಯ ಕಾರ್ಯಗಳು, ಒಳ್ಳೆಯ ಕೆಲಸಗಳು, ಪರೋಪಕಾರ, ಪರಸಹಾಯ ಮಾಡ್ತಕ್ಕಂತಹ ಸ್ಥಿತಿಗತಿಗಳು ಕೂಡ ನಾವಿಲ್ಲಿ ಸ್ಮರಿಸಬೇಕಾಗ್ತದೆ. ಆದರೆ ದಾಂಪತ್ಯ ಜೀವನದಲ್ಲಿ ಇವರು ಎಂದಿಗೂ ಬೇಸರ ಮಾಡಿಕೊಳ್ಳಲ್ಲ, ಹೊಂದಾಣಿಕೆ ಮಾಡಿಕೊಂಡು